ಇನ್ನು ಈ ಬಂಗಿನ ಸಮಸ್ಯೆ, ಈ ಬಂಗ್ ಬಂದವರಂತೂ ತುಂಬಾ ಬೇರೆಯವ್ರಿಗೆ ಮುಖ ತೋರಿಸ್ಕೊಳ್ಳಿಕ್ಕೂ ಕೂಡ ಅಸಹ್ಯ ಪಡ್ತಾರೆ. ಹಾಗಾದ್ರೆ ಈ ಬಂಗಿನ ಸಮಸ್ಯೆ ಬಂದವ್ರು ಏನ್ ಮನೆಮದ್ದು ಮಾಡ್ಕೋಬಹುದು? ನೋಡಿ, ಈ ಬಂಗಿನ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣ ಹಾರ್ಮೋನ್ಸ್ಗಳ ವ್ಯತ್ಯಾಸ, ಜೀರ್ಣ, ಮಲಬದ್ಧತೆ, ಹೀಗೆ ಹೆರಿಡಿಟರಿ ಕೂಡ ಕೆಲವ್ರಿಗೆ ಬಂದಿರ್ತದೆ. ಹೆಚ್ಚು ಬಿಸಿಲಲ್ಲಿ ಹೋದವರಿಗೆ ಅಪರೂಪಕ್ಕೆ ಈ ಬಂಗು ಬರ್ತದೆ. ಇಂತಹ ಸಮಸ್ಯೆ ಇರೋರು ಏನ್ ಮಾಡ್ಬೇಕಂದ್ರೆ, ತಂಗಡಿ ಹೂವು ಅಂತ ಸಿಗುತ್ತೆ, ಅದನ್ನ ನೆರಳಲ್ಲಿ ಒಣಗಿಸಿ ಪುಡಿ ಮಾಡ್ಕೊಂಡು ಅದನ್ನ ಕೊಬ್ಬರಿ ಎಣ್ಣೆ ಜೊತೆಗೆ ಮಿಶ್ರಣ ಮಾಡ್ಕೊಂಡು ಮುಖಕ್ಕೆ ಹಚ್ಚೋದ್ರಿಂದ ಬಂಗು ಬಹಳ ಬೇಗ ಕಮ್ಮಿ ಆಗುತ್ತೆ. ಒಂದನೇ ಮನೆ ಮದ್ದು. ಎರಡನೇ ಮನೆ ಮದ್ದು ಅಂದ್ರೆ, ಇದಕ್ಕೂ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂದ್ರೆ ಇದಕ್ಕಿಂತ ಸ್ಟ್ರಾಂಗ್ ಇರೋದು ಕಕ್ಕೆ ಹೂವು. ಆ ಕಕ್ಕೆ ಹೂವನ್ನ ನೆರಳಲ್ಲಿ ಒಣಗಿಸಿ ಪುಡಿ ಮಾಡ್ಕೊಂಡು ಆ ಪುಡಿಯನ್ನ ಕೊಬ್ಬರಿ ಎಣ್ಣೆ ಜೊತೆಗೆ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ ಬಂಗು ಹೋಗುತ್ತೆ. ಮೂರನೇ ಮನೆ ಮದ್ದು ಏನಂತ ಹೇಳಿದ್ರೆ, ಈ ಗುಲಾಬಿ ಹೂವು, ಆಮೇಲೆ ದಾಸವಾಳದ ಹೂವು, ಆಮೇಲೆ ಮುಲ್ತಾನಿ ಮಿಟ್ಟಿ, ಈ ಮೂರನ್ನು ಪುಡಿ ಮಾಡಿಕೊಂಡು ಅದನ್ನ ಪುಡಿಯನ್ನ ಏನಂತ ಹೇಳಿದ್ರೆ ತುಪ್ಪ ಅಥವಾ ಕುಂಕುಮಾದಿ ತೈಲ ಡುಪ್ಲಿಕೇಟ್ ಸಿಗುತ್ತೆ, ನಮ್ಮಲ್ಲಿ ಒರಿಜಿನಲ್ ಸಿಗುತ್ತೆ, ಅದನ್ನು ತೊಗೊಂಡು ಬಳಸ್ಬೋದು. ಆ ಕುಂಕುಮಾದಿ ತೈಲದ ಜೊತೆಗೆ ಪುಡಿ ಮಾಡಿರ್ತಕ್ಕಂಥ 3 ಪೌಡ್ರನ್ನ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಕುಂಕುಮಾದಿ ತೈಲದೊಂದಿಗೆ ಮಿಶ್ರಣ ಮಾಡಿ ಪೇಸ್ಟ್ ಮಾಡಿ ಮುಖಕ್ಕೆ ಲೇಪನ ಮಾಡೋದ್ರಿಂದನೂ ಕೂಡ ಬಂಗು ಬಹಳ ಬೇಗ ಕಮ್ಮಿ ಆಗುತ್ತೆ. ಬಹಳ ಬೇಗ ಅಂದ್ರೂ ಕೂಡ ಮಿನಿಮಮ್ 1 ತಿಂಗಳಾದ್ರೂ ಹಚ್ಚಬೇಕು. ಕೆಲವೊಬ್ಬರಿಗೆ 3-4 ತಿಂಗಳು ಹಚ್ಚೋ ಪರಿಸ್ಥಿತಿ ಬರ್ತದೆ. ಅಂಥವ್ರು 1 ತಿಂಗಳು ಹಚ್ಚಿ ನೋಡಿ, ಕಡಿಮೆ ಆಗ್ತಾ ಬಂದ್ರೆ ನಿರಂತರವಾಗಿ ಹಚ್ತಾ ಹೋಗ್ಬೋದು.